ಈ ಹುಡುಗನು ಆಟ ಆಡೋಕ್ಕೆ ಅಂತ ಈಚೆ ಹೋಗ್ಬಿಟ್ರೆ ಯೋಸತ್ತಾದ್ರೂ ಮನೆ ಕಡೆ ಜ್ಞಾನನೇ ಇಲ್ಲ. ಅಲ್ಲ, ಬಂದಮೇಲೆ ಸ್ಕೂಲಿಂದ ಓದೋಣ ಬರೆಯೋಣ ಅಂತ ಜ್ಞಾನ ಇಲ್ದಿರ ಹೋಗಿ ಇನ್ನು ಆಟ ಆಡ್ಕೊಂಡು ಕೂತೈತೆ. ಇನ್ನು ಯೋಟಕ್ಕೆ ಬರ್ತದೆ ಏನೋ. ಈ ಹುಡುಗನ ಸಲುವಾಗಿ ನಮ್ಗೆ ಸಾಕಾಗೋಯ್ತದೆ. ಇವನು ಹಿಂಗೆ ನಿಂತ್ಕೊಂಡೈತಲ್ಲ, ಇವನು ನೋಡ್ಕೊಂಡು ನಿಂತ್ಕೊಂಡೈತಿ ನಮ್ಮ ಭಾಗಕ್ಕೆಯ. ಏ ಭಾಗಕ್ಕೆಯ, ಏನು ಹಿಂಗೆ ನಿಂತ್ಕೊಂಡೈತೀಯ? ಆಗಡೆ ಪದ್ದಿ ಬಾರೆ. ಅಯ್ಯೋನು ಇಲ್ಲ ಕಣಿ. ಈ ನಮ್ಮ ಹುಡುಗನ ಕರೆದು ಏನಾರ ಹೋಮ್ವರ್ಕ್ ಕೊಟ್ಟಿರ್ತಾರೆ ಬರ್ಕೊಳ್ಳೋ ಬಾರ ಅಂತಂದರೆ ಓಡೋಗ್ಬಿಟ್ಟವನಿ. ಏನೋ ಹುಡುಗರ ಜೊತೆ ಸೇರ್ಕೊಂಡು ಆಟ ಆಡ್ತದೆ. ನನ್ನ ಮಗನ ತುಗಿ ಓದ ಬರೋ ಕಡೆ ಜ್ಞಾನನೇ ಇಲ್ಲ ಕಣಿ. ನೋಡು, ಯೋಟೊಂದ್ಕಿತ ಕರಿತಾನೆ ಇವನಿ. ಹಂಗೂ ಗೊತ್ತಿಲ್ಲ ಹುಡುಗ. ಇವನು ಮಾಡೋದು ಸಾಕಾಗಿ ಹೋಗ್ಬಿಡ್ತದೆ ಈ ಹುಡುಗರಿಂದ ನಮಗೆ. ಅಯ್ಯೋ ಹೋಗ್ಲಿ ಬಿಡಕ್ಕಯ್ಯ, ಹಂಗೆ ಹುಡುಗರು ಆಟ ಆಡ್ಕೊಂಡು ಬರ್ತದ ತಗೋ ಯೋಟೋ ತಕ. ಎಷ್ಟನೇ ಕ್ಲಾಸು? ಈಗಿತ್ತ ಪಾಸ್ ಆದರೆ 4ನೇ ಕ್ಲಾಸ್ ಕಣಿ. ಅಯ್ಯೋ ಬಾ, ಇನ್ನು 4ನೇ ಕ್ಲಾಸ್ಗೆ ನೀನು ಇನ್ನು ಪಾಸ್ ಆದ್ಮೇಕೆ. ಇನ್ನು ಟೈಮ್ ಐತಾಗ ಎಲ್ಲ ನಿಧಾನಕ್ಕೆ ಕಲ್ತ್ಕೊಂಡು ಓದ್ಕೊಂತಾನೆ. ನೀನು ಯಾಕೆ ಅದಕ್ಕೆ ಈಗ ಏನೋ ಅನ್ನಂಗೆ ಆಡ್ತೀಯ? ಏನಾಗಲ್ಲ ನೋಡಿ, ಬರ್ತದೆ. ಹಂಗಲ್ಲ ಕಣಿ, ಈಗಿಂದನೇ ಅವಕ್ಕೆ ಓದೋದು ಬರೆಯೋದೆಲ್ಲ ನಿಗಾ ಕೊಟ್ಟು ಬರೆಸ್ಬೇಕು. ಇಲ್ಲಾಂದ್ರೆ ಇನ್ಯಾವಾಗ ಕಲ್ತ್ಕೊಂತೇವೆ? ನಾವಿನ್ನ ಚಿಕ್ಕ ಮಕ್ಕಳು ಅಂತ ನಾವು ಫ್ರೀ ಬಿಡ್ತೀವಿ. ನೋಡಿದ್ರೆ ಇವಾಗಿಂದ ಕಲ್ತ್ರೆ ಅಲ್ವಾ ಮುಂದಕ್ಕೆ. ಈಗ ಏನು ಬರಲಿಲ್ಲ, ಈ ವಯಸ್ಸಲ್ಲಿ ಹೋಗ್ಬೇಕು, ತಲೆಗೆಲ್ಲ ನೀಟಾಗಿ ಹೇಳ್ಕೊಡ್ಬೇಕು. ಇನ್ನು ಮುಂದಕ್ಕೆ ಹೆಂಗೋ ದೊಡ್ಡರಾದ್ಮೇಲೆಲ್ಲ ಕಲ್ತ್ಕೊಂತೀವಿ. ಈಗ ನಾವು ಹೆಂಗೆ ಹೇಳ್ಕೊಡ್ತೀವೋ ಹಂಗೆ ಅವಕ್ಕೆ ಮಕ್ಕಳುಗಳಿಗೆ. ಅದು ನಿಜಾನೇ ಅನ್ನು. ಬಿಡು ಬತ್ತ ನೋಡಿ. ಏನು ಸಾರು ಮಾಡಿದ್ಯಾ? ಏನಿಲ್ಲ ಕಣಿ, ಬೇಳೆ ಈರುಳ್ಳಿ ಯಾಕೆ ಮಾಡಿದ್ನಲ್ಲ ಬೆಳಗ್ಗೆ ಸಾರು, ಅದೇ ಐತಿ. ಅದಕ್ಕೆ ಏನಾರ ಮುದ್ದೆ ತಿರುಗಿಸಿ ಅನ್ನ ಮಾಡ್ತೀನಿ. ನೀನೇನು ಮಾಡಿದ್ದಿ? ನಾನು ಇನ್ನೂ ಇಲ್ಲ ಕಣಕ, ಇನ್ನು ಮನೆಗೆ ಹೋಗ್ಬಿಟ್ಟು ಮಾಡಬೇಕು. ನಾನು ಸುಮ್ಮನೆ ಹಂಗೆ ಬಂದೆ ಅತ್ತಾಗೆ. ನಾನು ಸುಮ್ಮನೆ ಏನು ಬಂದಿರೋಕ್ಕಿಲ್ಲ. ನೀನು ಹೇಳು ಎಂತಕ್ಕೆ ಬಂದಿದ್ದೀಯ ಅಂತ. ಏನೂ ಇಲ್ಲ ಅಕ್ಕಯ್ಯ, ಹಂಗೆ ಬಂದೆ. ಏನು ಕೂಲಿಗೆ ಯಾರನ್ನ ಕರ್ದವ್ರೇನು? ಹೋಗ್ತೀಯ ಬೆಳಗ್ಗೆ ಕೂಲಿಗೆ ಇಲ್ವಾ? ಇಲ್ಲ ಕಣಿ, ಬೆಳಗ್ಗೆಗೆ ಎಲ್ಲೂ ಒತ್ತಾರೆ, ಎಲ್ಲೂ ಹೋಗೋಕ್ಕಿಲ್ಲ ಕೂಲಿಗೆ. ನೋಡೋಣ, ಯಾರನ್ನ ಹೇಳಿದ್ರೆ ಕರಿತೀನಿ ಬಿಡು ನಿನ್ನ. ಕೂಲಿಗೆ ಹೋಗೋಕ್ಕೆ ಕೇಳೋಕಣಕ್ಕೆ ಹೋಗಿ ಬಂದ ಈಗ ನೀನು? ಹಂಗೇನಿಲ್ಲ ಕಣಕಯ್ಯ, ಹೊಸಿ ದುಡ್ಡು ಬೇಕಾಗಿತ್ತು, ಹೆಂಗೆ ಕೇಳಲಿ ಅಂತ ಹಿಂದೆ ಮುಂದೆ ನೋಡ್ತಿದ್ದೆ. ಅದೇ ಅನ್ಕೊಂಡೆ, ಏನು ಕೇಳೋಕೆ ಹಿಂದೆ ಮುಂದೆ ನೋಡ್ತಿದ್ದೀಯ ಅಂತ. ಅಲ್ಲೇ ಕಡೆ ಪದ್ದಿ ನಮ್ಮ ಹತ್ರ ಐತೆ ದುಡ್ಡು. ನೀನು ಗೊತ್ತಿದ್ದು ಅದೇನೋ ಹೇಳ್ತಾರಲ್ಲ, ಕದ ತಿನ್ನೋರು ಮನೆಗೆ ಹಪ್ಳಕ್ಕೆ ಹೋದೆ ಅನ್ನಂಗೆ. ನನ್ನ ಹತ್ರ ಎಲ್ಲಿರ್ತದೆ? ಇರೋದು ಬರೋದು ಎಲ್ಲ ಸಂಘ ಕಟ್ಕೊಂಡ್ಬಿಡ್ತೀನಿ. ಏನಾರ ಮನೆಗೆ ಏನಾರ ತಂದ್ಕೊತೀನಿ. ಇನ್ನೇನು ಅಯ್ಯಪ್ಪ ದುಡಿಯೋದು ಗೊತ್ತಲ್ಲ ನಿಂಗೆ. ಹಂಗಲ್ಲ ಕಣಕಯ್ಯ, ಸಸಿ ಬೇಕಾಗಿತ್ತು. ಬಿಡು ಹೋಗ್ಲಿ ಸಟ, ನಿನ್ನ ಹತ್ರನೇ ಇಲ್ಲ ಅಂದರೆ ಇನ್ನೇನು ಮಾಡೋಕ್ಕತ್ತದೆ. ನೋಡೋಣ, ಆ ರಂಗಕೈನ ಹತ್ರಕ್ಕೆ ಹೋಯ್ತೀನಿ, ಇನ್ನೇನು ಮಾಡೋಕ್ಕತ್ತದೆ. ಅಯ್ಯೋ, ರಂಗಕೈಗೂ ಪಾಪ ಓಡಾಡೋಕ್ಕಾಗಲ್ಲ, ಹುಷಾರಿಲ್ಲ ಅಂತ ಹೇಳ್ತಿತ್ತು. ಹಂಗಾಯ್ತು, ನಾನು ಸಾನೇ ದಿವಸ ಆಯಿತು ಹೋಗಿ ಆ ಕಡೆ ಓಡಾಡ್ಕೊಂಡು ಬಂದು. ಓದಕ್ಕೆ ಕೇಳಿದೆ ಅಂತ ಹೇಳು. ನಾನು ಹೇಳ್ತೀನಿ ಬಿಡಕ್ಕಯ್ಯ. ಪಾಪ ನಾನು ಯಾವಾಗೂ ಅದ್ರ ಹತ್ರನೇ ದುಡ್ಡು ಇಸ್ಕೊಳ್ಳೋದು. ಏನು ಪಾಪ ಯಾವಾಗೂ ಹೋದರೆ ಅವ್ರ ಮನೆ ಬಾಗ್ಲು ತಕ್ಕೆ ಏನಾರ ಬೇಜಾರು ಮಾಡ್ಕೊತಾರ ಅಂತ ನಾನು ಹಂಗೆ ನಿನ್ನ ಕೇಳಿದೆ. ಏನು ಮಾಡೋದು? ಬಿಡು, ಹೋಗಿ ಕೇಳ್ತೀನಿ. ಇನ್ನೇನು ಆದರೂ ಆ ಸೊಸೆಗೆ ಎದ್ರುಕೊಳ್ಳೋದು ಬಾಯಿಗೆ. ನಾನು ಇನ್ನೇನು ಇಲ್ಲ, ಮಕ ಮುತ್ತಿ ಕೊಡೋದಿಲ್ಲ ಕಣವ ಆ ಹುಡುಗಿ. ಹಂಗೆ ಮಾತಾಡ್ಬಿಡ್ತದೆ, ಅದಕ್ಕೆ ನನಗೆ ಹೊಸಿ ಬೇಜಾರು. ಇರಲಿ ಕಡೆ, ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಒಂದೇ ಥರ ಇರೋಕ್ಕಿಲ್ಲ. ನೋಡು, ಅವ್ರ ಕೆಲಸಕ್ಕೇನೋ ಹೋಯ್ತಾಳೇನೋ ರಂಗಕೈ ಸೊಸೆ. ಕೆಲಸ ಕಡೆ ಓದ್ಬೇಕಿಂತ ಅವ್ರಿಗೆ ಮನೆ ಕಡೆ ಹೋಗ್ಬಿಟ್ಟು ಕೇಳ್ತೀಯ ನೋಡು. ಕಣಕಯ್ಯ, ಹಾಗೆ ಮಾಡ್ತೀನಿ ತಗ. ಬಾರೆ, ಕಾಫಿ ಕುಡ್ಕೊಂಡು ಹೋಗಿಯಾ? ಇರಲಿ ತಗೊಳಕಯ್ಯ, ಬರ್ತೀನಿ. ಟೈಮ್ ಆಯ್ತದೆ, ಹೋಗಿ ಇನ್ನು ನಾನು ಏನೋ ಅಡುಗೆ ಮಾಡಿಲ್ಲ, ಅಡುಗೆ ಮಾಡ್ಕೋಬೇಕು. ನೀನು ಹೆಂಗೆ ಸಾರೈತೆ ಅಂತೀಯ, ಅದಕ್ಕೆ ಎಲ್ಲ ಮಾಡ್ಕೊತೀಯನ, ಮುದ್ದೆಗಿದ್ದೆ ತಿರ್ಸ್ಕೊ. ಮಾಡ್ಕೊಳಲ್ಲ ಹೇಳಿ, ನಿಧಾನಕ್ಕೆ ಮಾಡ್ಕೊಳ್ಳೋಣ. ಈ ಹುಡುಗನ್ ಬಂದರೆ ನನಗೊಂದು ದೊಡ್ಡ ತಲೆನೋವು ತಪ್ಪತ್ ಕಣವ. ಈ ಹುಡುಗನಿಂದ ಕೂಗಿ ಇವನು ಬಾಯಿ ಬೆದ್ದಿರುತ್ತದೆ. ನನಗೂ ಸಾಕಾಗೋಗ್ತದೆ. ಸರಿ ಆಯಿತು ಕಣಕಯ್ಯ, ಬರ್ತೀನಿ. ಸರಿ, ಇನ್ನೇನು ಮಾಡ್ತೀವಿ ಹೋಗಮ್ಮ, ಕಾಪಿಗಾನ ಇಕ್ತಿದ್ದೆ ಅಂತ. ಇರ್ರಿ ತಗ, ಏನು ನನಗೆ ನಿಮ್ಮ ಮನೆ ವಸ್ತ ಕುಡಿತೀನಿ, ಇನ್ನೊಂದ್ಸತಿ ಬರ್ತೀನಿ. ಆಯ್ತು ಹೋಗು. ಇನ್ನೇನು ಮಾಡೋದು? ದುಡ್ಡು ಕಾಸಿಗೆ ಅಂತರ್ಗೂ ಕಷ್ಟವೇ, ಏನು ಮಾಡೋಕ್ಕಾಗಿಲ್ಲ. ಆಗಡೆ ಈ ಹುಡುಗನು ಲೇ ಬಾರೋ, ಟೈಮ್ ಆಯ್ತು ಬಾರೋ. ಹೊತ್ತಿ ಮುಂಚೆ ಏನಾರ ಹೋಮ್ವರ್ಕ್ ಇದ್ರೆ ಬರ್ಕೊಂಡಿರೇ. ಇನ್ನೇನಿಲ್ಲ, ಕಡ್ಡಿ ತಂದು ಬಂದರೆ ಅಲ್ಲಿಗೆ ಬಾರ್ಸಾಕ್ಬಿಡ್ತೀನಿ. ಇನ್ನೊಂದ್ಕಿತ ಏನಾರ ಹೇಳಿಸ್ಕೊಂಡ್ರೆ ಬಂದರೆ ಸರಿ ಆಯ್ತು ನೋಡಿ. ಈಗ ಯವ್ವ, ಅದ್ಯಾಕೆ ಹಿಂಗೆ ಕಿರಿಸ್ತೀಯ? ಒಟ್ಟಿಗೆ ಕೇಳಿಸ್ತದೆ ನೀನು ಕೂಗೋದು. ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಏನು ಅನ್ಕೊಬೇಕು? ನೀನು ಈ ಪಾಟಿ ಬಾಯಿ ಮಾಡ್ಕೊಂಡು ನಿಂತ್ಕೊಂತೀಯ ಬೀದಿಗೆ. ಇರಲಿ ಬಾರ್ಲ, ಕಂಡೀವ್ನಿ ನಿನ್ನ ಫ್ರೆಂಡ್ಸ. ನಡಿ
ಇವನಾರ ಓದೋದು ಬರೆಯೋದು ನೋಡ್ಕೊಳ್ಳೋಣ, ಇವನಾರ ಹೊಟ್ಟೆ ತಿನ್ನೋಣ ಅನ್ನೋದ್ಬಿಟ್ಟು ಓಡೋತಾನೆ ಸಿಮಿಗಿಲ್ದ ಫ್ರೆಂಡ್ಸು ಅಂತ. ಇವನು ಈಗಲೇ ಈಟೊಂದು ಮೆರಿತೀರ, ಇನ್ನು ದೊಡ್ಡಕ್ಕಾದ್ಮೇಲಿಂದ ನೀನು ಕೇಳಬೇಕಾ ನಿಮ್ಗಳು ಕಥೆಯ? ನಡಿಲ್ಲ ಈ ಯವ್ವ ಒಂದು. ಆಯ್ತು ನಡಿ. ಬಂದೇಲ್ಲ ಯವ್ವ, ಅಯ್ಯೋ ಒಂದು ತಲೆ ನೋವು. ಬರ್ತೀನಿ ನಡಿ ಯವ್ವ. ಅಲ್ಲ ಇವ್ರು ಯಾಕೆ ಹಿಂಗೆ ಕೂತಿದ್ದಾರೆ? ಏನು ಮಾಡೋದು? ರೀ ರೀ ಏನು ಮಾಡ್ತಾ ಇದ್ದೀರಾ ಅಲ್ಲಿ ಕೂತ್ಕೊಂಡು? ಇವಳೊಬ್ಳು ಬಂದ್ಲಪ್ಪ, ಏನಾದರೂ ಒಂದು ಸ್ವಲ್ಪ ನೆಮ್ಮದಿ ಕೂತ್ಕೊಳ್ಳೋಕ್ಕೂ ಬಿಡೋದಿಲ್ಲ ಇವಳು. ನಾನು ಎಲ್ಲಿಂದ ಮದುವೆ ಆದ್ನೋ ಇವಳನ್ನ ಕಿರಿಕಿರಿ ಮಾಡ್ತಾಳೆ ನನಗೆ. ರೀ ನಿಮ್ಮನ್ನೇ ನಾನು ಕೇಳ್ತಾ ಇದ್ದೀನಿ, ಯಾಕೆ ಹಿಂಗೆ ಕೂತ್ಕೊಂಡಿದ್ದೀರಾ? ಏನಾಯಿತು? ಏನು ಇಲ್ಲ ಮಾರೈತಿ, ಹಾಗೆ ಸುಮ್ಮನೆ ಸಾಕಾಯಿತು ಕೂತ್ಕೊಂಡೆ. ಏನು ವಿಷಯ? ಏನು ಬಂದಿದ್ದು ಹೇಳು. ಅಲ್ಲ ಏನು ರೀ ಈ ಥರ ಮಾತಾಡ್ತೀರಾ? ನಾನು ಏನಾಯಿತು ಅಂತ ನಾನು ಪ್ರೀತಿಯಿಂದ ಕೇಳಿದ್ರೆ ನೀವು ಯಾಕೆ ಇಷ್ಟಕ್ಕೂ ಗರಮಾಗಿ ಮಾತಾಡ್ತೀರಾ? ಏನು ಗರಮು ಇಲ್ಲ, ಹೇಳು ಏನು ವಿಷಯ. ಹಾಗೇನಿಲ್ಲ, ಸುಮ್ಮನೆ ಬಂದು ಕೂತ್ಕೊಂಡಿದ್ರಲ್ವಾ ಹಾಗೆ ಕೇಳಿದೆ ಅಷ್ಟೇ. ಸರಿ, ಹೋಗ್ಬಿಟ್ಟು ನನಗೊಂದು ಬಿಸಿಯಾಗಿ ಕಾಫಿ ಮಾಡ್ಕೊಂಡು ಬರ್ತೀಯಾ? ಕಾಫಿನಾ? ಅಲ್ಲ ರೀ ನನಗೂ ಸಾಕಾಗಿತ್ತು, ಅತ್ತೆಯರಿಗೆ ಹೇಳಿದರೆ ಅವರೇ ಮಾಡಿಕೊಟ್ಟಿರೋರು. ಅಲ್ಲ ಕಣೆ, ಅಮ್ಮಂಗೆ ಈ ವಯಸ್ಸಲ್ಲಿ ಆಗುತ್ತಾ? ನೀನೇ ಹೇಳು. ಹೋಗು ಕಾಫಿ ಮಾಡ್ಕೊಂಡು ಬಾ, ಏನೂ ಆಗೋದಿಲ್ಲ. ನನಗೂ ಸ್ಟ್ರೈನ್ ಆಗಿದೆ, ಸಾಕಾಗಿದೆ, ಟಯರ್ಡ್ ಆಗಿದೆ. ನಾನೊಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ, ಕಾಫಿ ಮಾಡಿಸ್ಕೊಂಡು ಕೊಡ್ತು ಅಂತ ಹೇಳಿದ್ರೆ ನೀನು ಹೀಗೆ ಹೇಳಿದ್ರೆ ಮತ್ತೆ ಏನು ಮಾಡೋದು ಇದಕ್ಕೀಗ? ಅದೇನಂತ ಮದುವೆ ಆಗ್ಬಿಟ್ನು ಅಂತ ನನಗೂ ಒಂದೊಂದ್ಸರಿ ಪಶ್ಚಾತ್ತಾಪ ಆಗುತ್ತೆ. ಅಲ್ಲ ರೀ, ಬರೀ ನಿಮ್ಮ ತಾಯಿ ಬಗ್ಗೆನೇ ನೀವು ಯೋಚನೆ ಮಾಡಿದ್ರೆ ನನ್ನ ಬಗ್ಗೆ ಯಾರು ಯೋಚನೆ ಮಾಡೋದು? ನಾನು ಸಿಟಿಲಿ ಬೆಳೆದು ಹುಟ್ಟಿ ಇಲ್ಲಿ ಬಂದು ಈ ಹಳ್ಳಿನಲ್ಲಿ ನಿಮ್ಮ ಜೊತೆ ಈ ಲೈಫ್ ಸ್ಟೈಲ್ ಜೊತೆ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಆದರೂ ನೀವು ನನಗೆ ಒಂದು ಸ್ವಲ್ಪನೂ ನನ್ನ ಪ್ರಾಬ್ಲಮ್ ಅರ್ಥ ಆಗಲಿಲ್ಲ ಅಂದರೆ, ನಿಮ್ಮ ಅಮ್ಮಂಗೆ ವಯಸ್ಸಾಗಿದೆ ಸರಿ ಒಪ್ಕೊಳ್ಳೋಣ, ನನಗೂ ಆಗುತ್ತಾ? ನಾನು ಕೆಲಸಕ್ಕೆ ಹೋಗಿ ಬರೋದಲ್ವಾ, ನನಗೂ ನಿಮ್ಮಂಗೆ ಆಗಿರುತ್ತಲ್ವ ಸ್ಟೈನು. ಅದಕ್ಕೆ ನಾನು ಹೇಳ್ತಾ ಇರೋದು, ಇದೆಲ್ಲ ಬೇಡ ಪ್ರಾಬ್ಲಮ್ಮು, ಒಬ್ಬರು ಕೆಲಸದವ್ರನ್ನ ಇಟ್ಕೊಂಬಿಡೋಣ ಅಷ್ಟೇ. ಹಂಗಲ್ಲ ಕಣೆ, ಅಮ್ಮಂಗೆ ಕೆಲಸದವ್ರು ಮಾಡೋ ಅಡುಗೆ ತಿಂಡಿ ಅದೆಲ್ಲ ಅವ್ರಿಗೆ ಅಭ್ಯಾಸ ಆಗಲ್ಲ. ಅವ್ರಿಗೇನಿದ್ರು ಮನೆಯವ್ರು ಮಾಡೋದು ಇಲ್ಲ ಅವ್ರು ಮಾಡಿದ್ರೇ ಅವ್ರಿಗೆ ಸಮಾಧಾನ. ಇದೆಲ್ಲ ಅವ್ರಿಗೆ ಹೋಗೋದಿಲ್ಲ ಕಣೆ. ನಮ್ಮ ಹಳ್ಳಿ ಕಡೆ ಅದರಲ್ಲೂ ಯಾರು ಕೆಲಸದವರು ಮನೇಲಿ ಅಂತ ಆ ಥರ ಎಲ್ಲ ಇಟ್ಕೊಳ್ಳೋದಿಲ್ಲ. ನಿನಗಿದೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ನಾನು ಏನು ಮಾಡಲಿ? ಹೌದು, ನಾನು ಹೇಳೋದೇನೂ ಅರ್ಥ ಆಗಲ್ಲ, ಎಲ್ಲ ನಿಮ್ಮಮ್ಮ ಹೇಳಿದ್ರೆ ಅರ್ಥ ಆಗುತ್ತೆ. ಆಯಿತು, ಏನಾದರೂ ಮಾಡ್ಕೊಳ್ಳಿ, ನನಗೆ ಕಾಫಿ ಮಾಡೋಕ್ಕಾಗೋದಿಲ್ಲ. ಇದು ನನ್ನ ಜೀವನ. ನಮ್ಮಮ್ಮ ಹೇಳಿದಂಗೆ ಹಳ್ಳಿ ಹುಡುಗಿನ ಮದುವೆ ಆಗಿದ್ದರೆ ಎಲ್ಲ ಕಾಫಿ ತಿಂಡಿ ಅಡುಗೆ ಮಾಡಿಕೊಟ್ಟು ಮನೇಲಿ ನೋಡ್ಕೊಂಡು ಚೆನ್ನಾಗಿರೋಳು. ನಾನು ಲವ್ ಮಾಡಿ ಮದುವೆ ಆಗಿರೋದಕ್ಕೆ ಇವಳು ನನ್ನ ಸಮ ಏನು ಕಡಿಮೆ ಇಲ್ಲ ಅನ್ನೋ ಥರ ಆಡ್ತಾಳೆ. ಏನು ಮಾಡೋದು? ಎಲ್ಲ ನನ್ನ ಹಣೆ ಬರ. ನಮ್ಮ ಅಮ್ಮಂಗೂ ಆಗಲ್ಲ. ಎಲ್ಲಿಗೋ ಮುಗಿಯುತ್ತೆ, ನೋಡೋಣ.